Hi guys, welcome back to my YouTube channel. ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಎಸ್ ಅಫ್ಕೋರ್ಸ್ ನಿಮಗೆ ತಮ್ಲೇನ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಆಫ್ಟರ್ ವೆರಿ ಲಾಂಗ್ ಟೈಮ್ ಒಂದು ಡಿಶನ್ನು ಸೂಪರ್ ಆಗಿರೋ ನನ್ನ ಫೇವ್ರೆಟ್ ಡಿಶ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಿರೋದು. ಆ್ಯಂಡ್ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನನ್ನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ. ಆ್ಯಂಡ್ ನಾವು ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ಬೇಗ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥ ಡಿಶ್ ಇದು. ಸೊ ಜಸ್ಟ್ ಒಂದು 15-20 ಮಿನಿಟ್ಸಲ್ಲಿ ಮಾಡ್ಕೊಳ್ಳುವಂಥದ್ದು. ಸೊ ಬೇಗ ಇವಾಗ ಮಾತಾಡದೆ ಟೈಮ್ ವೇಸ್ಟ್ ಮಾಡ್ತೀರಾ. ಸೊ ಇವಾಗ ಡಿಶ್ ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬೇಗ ವಾಪಸ್ ಬನ್ನಿ. ಮಮ್ಮಿ ಏನು ಸ್ಪೆಷಲ್ ಇವತ್ತು ಡಿನ್ನರ್ಗೆ? ಮಶ್ರೂಮ್ ಬಿರಿಯಾನಿ. ವಾವ್, ಓಕೆ. ಸೊ ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್ ಅದಕ್ಕೆ? ಈರುಳ್ಳಿ 2 ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಪುದೀನ 2 ಮಿಕ್ಸ್ ಆಗಿದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಚ್ಚಕಾರದ ಪುಡಿ, ಇದು ಮಸಾಲೆ ಐಟಮ್. ಓಕೆ, ಮಸಾಲೆಗೆ ಹಾಕೋದು. ಓಕೆನಾ? ಮೊಸರು, ಗರಂ ಮಸಾಲ, ಸ್ವಲ್ಪ ಅರಿಶಿನ ಪುಡಿ, ಧನಿಯಾ ಪುಡಿ, ಅಚ್ಚಕಾರದ ಪುಡಿ. ಓಕೆ ಓಕೆ, ಮಶ್ರೂಮು, ಓಕೆ, ಅಕ್ಕಿ ನಮ್ಗೆ ಎಷ್ಟು ಬೇಕೋ ನೆನೆಸಿಟ್ಟಿದ್ದೀರಾ? ಓಕೆ, ಏನು ರುಬ್ಬಿ ಹಾಕೋದೇನು ಇಲ್ಲ. ಓಕೆ, ಡೈರೆಕ್ಟಾಗಿ ಹಂಗೆ ಹಾಕೊಂಡು ಮಾಡೋದು. ರುಬ್ಬಿನೂ ಮಾಡ್ಬೋದು, ಜಾಸ್ತಿ ಮಸಾಲೆ ಆಗುತ್ತೆ, ಅದಕ್ಕೆ ಬೇಡ ಅಂತೇಳಿ. ಓಕೆ, ಸೊ ಪಲಾವ್ ಥರ. ಓಕೆ, ಇವಾಗ ಮಾಡೋ ಬಿರಿಯಾನಿ ಹೇಗೆ ಮಾಡ್ತೀವೋ ಹಾಗೆ. ಓಕೆ, ಬಿರಿಯಾನಿ ಸ್ಟೈಲಲ್ಲಿ ಸೇಮ್ ಬಿರಿಯಾನಿ. ಚಿಕನ್ ಇಲ್ಲ, ಮಶ್ರೂಮ್. ಚಿಕನ್ ಬದಲು ಮಶ್ರೂಮ್. ಓಕೆ, ಡನ್. ಸೊ ಇವಾಗ ಮಾಡೋದನ್ನ ನೋಡೋಣ. ಓಕೆ, ಏನು ಹಾಕ್ತಿದ್ದೀರಾ ಮಮ್ಮಿ? ಫಸ್ಟು ಎಣ್ಣೆ, ಒಂದು 4 ಸ್ಪೂನ್ ಎಣ್ಣೆ. ಓಕೆ, ಎಣ್ಣೆ ತುಪ್ಪ ಏನು ಬೇಕಾದರೂ ಹಾಕ್ಕೊಬೋದು. ಓಕೆ, ಸೊ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ನಾವು ತುಪ್ಪ ಬೇಕಾದರೆ ಹಾಕ್ಕೊಂಬಾರ್ದು. ಓಕೆ, ಎಣ್ಣೆ ಕಾದಿದೆ ಅಲ್ವಾ? ಎಣ್ಣೆ ಕಾದಿದೆ. ಓಕೆ, ನೆಕ್ಸ್ಟ್ ಮಸಾಲೆ ಐಟಮ್ ಹಾಕೋಣ. ಓಕೆ, ಇವಾಗ ನೆಕ್ಸ್ಟ್ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಅದು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿ 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಂಡ್ ಇವಾಗ ಟೊಮೆಟೊನ ಆ್ಯಡ್ ಮಾಡಿಕೊಂಡು ಅದು ಚೆನ್ನಾಗಿ ಕುಕ್ ಆಗೋ ತನಕ ಫ್ರೈ ಮಾಡಿ ಇವಾಗ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ. 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, ಒಂದು ಸ್ವಲ್ಪ ಅರಿಶಿನ ಪುಡಿ, 1 ಟೀ ಸ್ಪೂನ್ ಗರಂ ಮಸಾಲ, 1 ಟೀ ಸ್ಪೂನ್ ಧನಿಯಾ ಪುಡಿ. ಸೊ ಇದರ ಜೊತೆಗೆ 1-2 ಸ್ಪೂನು ಮೊಸರು ಕೂಡ ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಒಂಥರ ಡಿಫ್ರೆಂಟ್ ಫ್ಲೇವರೇ ಕೊಡುತ್ತೆ. ಇದೆಲ್ಲ ಒಂದು ಮಿಕ್ಸ್ ಮಾಡಾದಮೇಲೆ ನಾವೇನು ವಾಶ್ ಮಾಡಿ ಇಟ್ಕೊಂಡಿದ್ದೀವೋ ಮಶ್ರೂಮ್ನ ಅದನ್ನು ಆ್ಯಡ್ ಮಾಡಿಕೊಂಡು ಅದಿನ್ನೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋ ತನಕ ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಬೆರೆಸ್ಕೋಬೇಕು. ಉಪ್ಪನ್ನ ಬೆರೆಸಾದ್ಮೇಲೆ ನಾವೇನು ಅಕ್ಕಿನ ತೊಳೆದು ಇಟ್ಕೊಂಡಿರ್ತೀವಿ ಅದನ್ನು ಆ್ಯಡ್ ಮಾಡಿ ಅದು ಕೂಡ ಒಂದು ಮಿಕ್ಸ್ ಕೊಟ್ಟು ಅನ್ನ ಕುಕ್ ಆಗೋದಕ್ಕೆ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಆ್ಯಡ್ ಮಾಡಿಕೊಂಡು ಆ್ಯಂಡ್ ನಾವು ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಕೊತ್ತಂಬರಿ ಮತ್ತು ಪುದೀನ ಅದು ಕೂಡ ಆ್ಯಡ್ ಮಾಡ್ಕೋಬೇಕು. ಒಂದು ಅರ್ಧ ಲಿಂಬೆನ ಆ್ಯಡ್ ಮಾಡಿಕೊಂಡ್ರೆ ಅದು ಡಿಫ್ರೆಂಟ್ ಫ್ಲೇವರೇ ಕೊಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಒಂದು ಮಿಕ್ಸ್ ಕೊಟ್ಟು ಅದನ್ನು ಕುಕ್ ಆಗೋದಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಇಡಬೇಕು. ಆಗಿದೆ ಅಲ್ಲ? ನೋಡೋಣ. ವಾವ್, ಸೂಪರಾಗಿ ಬರ್ತಿದೆ ಸ್ಮೆಲ್ಲು. ಬೆಂದಿದೆ ಅಲ್ಲ ಮಮ್ಮಿ? ಸೂಪರ್ ಆಗಿದೆ. ಓಕೆ, ಇವಾಗ ಬ್ಯಾಟಿಂಗ್ ಮಾಡೋದೊಂದೇ ಬಾಕಿ. ಓಕೆ, ಸೊ ಎಲ್ಲ ರೆಡಿ ಆಗಿದ್ರೆ ಬೇಗ ಒಂದು ಕ್ವಿಕ್ಕಾಗಿ ಒಂದು 5-10 ಮಿನಿಟ್ಸಲ್ಲಿ ಮಾಡ್ಕೋಬೋದಲ್ಲ? ಓಕೆ, ಸೊ ಇವಾಗ ನಾನು ಟೇಸ್ಟ್ ಮಾಡಲಾ? ಟೇಸ್ಟ್ ಏನು ಊಟನೇ ಮಾಡೋಣ? ಓಕೆ, ಡನ್. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು ಅಂತ. ಸೊ ನಾವು ಡಿನ್ನರ್ಗೆ ಮಾಡ್ಕೊಂಡಿದ್ದು, ನಾವು ಬೇಕಾದರೆ ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು, ಲಂಚ್ಗೂ ಮಾಡ್ಕೋಬೋದು, ಇರ್ರೆಸ್ಪೆಕ್ಟಿವ್ ಆಫ್ ಟೈಮ್. ನಿಮಗೆ ಯಾವಾಗ ತಿನ್ನಬೇಕು ಅಂತ ಅನ್ಸುತ್ತೋ ಸೊ ನೀವು ಅವಾಗ ಮಾಡ್ಕೋಬೋದು. ತುಂಬಾ ಫಾಸ್ಟಾಗಿ ತುಂಬ ಬೇಗ ಆಗುವಂಥದ್ದು. ಸೊ ಬೇರೆ ತರಕಾರಿ ಎಲ್ಲ ಹಾಕೋ ಬದಲು ಅಥವಾ ಚಿಕನ್ನು ಮಟನ್ನು ಹಾಕೋ ಬದಲು ಮಶ್ರೂಮ್ ಹಾಕೋದು. ಸೊ ತುಂಬಾ ಸಿಂಪಲ್ಲು, ತುಂಬ ಬೇಗ ಮಾಡ್ಕೋಬೋದು, ಕ್ವಿಕ್ಕಾಗಿ. ಒನ್ ಆಫ್ ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು ಮಶ್ರೂಮ್ ಬಿರಿಯಾನಿ. ತುಂಬಾ ಚೆನ್ನಾಗಿತ್ತು. ಆ್ಯಂಡ್
ತುಂಬ ಲೈಟಾಗೇ ಇತ್ತು, ಜಾಸ್ತಿ ಹೆವಿ ಅಂತಲೂ ಅನಿಸಿಲ್ಲ. ತುಂಬ ಒಳ್ಳೆ ಬ್ರೇಕ್ಫಾಸ್ಟ್, ಕ್ವಿಕ್ಕಾಗಿ ಮಾಡ್ಕೊಳ್ಳೋಂಥ ಬ್ರೇಕ್ಫಾಸ್ಟ್ ಅಂತಲ್ಲ, ಡಿಶ್ ಅಂತ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು, ಹೊಟ್ಟೆ ತುಂಬ ತಿಂದಿದ್ದಾಯಿತು. ಸೊ ತುಂಬಾ ಚೆನ್ನಾಗಿದೆ. ಸೊ ಇನ್ನು ಯಾರೆಲ್ಲ ಟ್ರೈ ಮಾಡಿದ್ವೋ ಮನೇಲಿ ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ, ಸೊ ಟ್ರೈ ಮಾಡಿ, ತುಂಬಾ ಈಸಿ. ನೀವು ಕೂಡ ಫ್ಯಾನ್ ಹೋಗ್ತೀರಾ ಅಂತ ಹೇಳ್ತಾ, ಸೊ ರೆಸಿಪಿ ಹೇಗಿತ್ತು, ನೀವು ಟ್ರೈ ಮಾಡಿದ್ರಾ? ಆ್ಯಂಡ್ ಟ್ರೈ ಮಾಡಿಲ್ಲ ಅಂತಂದರೆ ಟ್ರೈ ಮಾಡಿ, ಹೇಗೆ ನಿಮಗೆ ಇಷ್ಟ ಆಯಿತಾ, ಚೆನ್ನಾಗಿ ಬಂತಾ ಅಂಥೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಟಿಲ್ ದೆನ್ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತಿದ್ದೆ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.